ವಿಷ್ಣು ಸಹಸ್ರನಾಮದ 77ನೇ ಶ್ಲೋಕದ ಅರ್ಥ ಜೊತೆಗೆ ಪೂರ್ವಾಷಾಢ ನಕ್ಷತ್ರದ ಮೊದಲನೇ ಪಾದದವರ ಗುಣಲಕ್ಷಣಗಳನ್ನ ತಿಳಿಸೋ ಸಮಯ ಆಗಿದೆ. ಏನ್ ಹೇಳ್ತೀರಾ? ನೋಡಿ ವೀಕ್ಷಕರೇ, ವಿಷ್ಣು ಸಹಸ್ರನಾಮದಲ್ಲಿ ಒಂದಲ್ಲ ಒಂದು ನಕ್ಷತ್ರಕ್ಕೆ ಬರ್ತಾ ಇರ್ತೀವಿ. ಆದರೆ ಪ್ರತಿಯೊಬ್ಬ ಮನುಷ್ಯನು ಪೂರ್ವಾಷಾಢ ನಕ್ಷತ್ರವನ್ನು ಎಂದಿಗೂ ನೆನೆಸ್ಕೋಬೇಕು ಅಂತೀವಿ. ಯಾಕೆ ಅಂದರೆ ಮನುಷ್ಯ ಬಂದಿರೋದು ಕೋತಿಗಳಿಂದ. ಪೂರ್ವಾಷಾಢ ನಕ್ಷತ್ರ ಸಾಕ್ಷಾತ್ ಕಪಿಶ್ರೇಷ್ಠನಾಗಿರ್ತಕ್ಕಂಥ ಆಂಜನೇಯನಿಂದ. ಜೀವನ ಅದಕ್ಕೆ ಮೊದಲು ಸುಗ್ರೀವನಿಂದ, ಅದಕ್ಕೆ ಮೊದಲು ವಿಶೇಷವಾಗಿ ಹೈಗ್ರೀವನಿಂದ. ಹೀಗೆ ನಾನಾ ರೀತಿಯಾದ ಕಪಿಶ್ರೇಷ್ಠಗಳೆಲ್ಲರೂ ಬಂದಾದರೂ ಜಗತ್ತು ಪೂರ್ತಿ ಈಗ ಮನುಷ್ಯನಾಗಬೇಕಾದ್ರೆ ಹಳೆಯದಾಗಿರ್ತಕ್ಕಂಥ ಪಿತೃಗಳನ್ನ ಮರಿಬಾರದು ಅಂತ ಹೇಳ್ತೀವಿ. ಓಲ್ಡ್ ಏಜ್ ಅಂದರೆ ಆ ಕಾಲದಿಂದ ಬಂದಿರತಕ್ಕಂಥ ಏಜ್ ಫ್ಯಾಕ್ಟ್ರಲ್ಲಿ ಪ್ರತಿಯೊಂದೂ ಈ ಒಂದು ಜೀವನವನ್ನು ಆ ಕಾಲದಿಂದ ನೀವು ನಡ್ಕೊಂಬಂದಿರತಕ್ಕಂಥ ಹಾದಿಯನ್ನು ಎಂದಿಗೂ ಮರಿಬಾರದು. ಅದಕ್ಕೆ ಗುರುತತ್ವದಲ್ಲಿ ಧನುರಾಶಿಯಲ್ಲಿ ಬಾಣವನ್ನು ಬಿಡ್ತಕ್ಕಂಥ ಅವಕಾಶವನ್ನು ಪೂರ್ವಾಷಾಢ ನಕ್ಷತ್ರದಿಂದ ಪ್ರಾರಂಭವಾಗುತ್ತೆ. ಅಂದರೆ ಇಡೀ ಜಗತ್ತು ಇವತ್ತಿನ ದಿವಸ ಸಾಧನೆ ಏನು ಅಂದರೆ ಪೂರ್ವಾಷಾಢ ನಕ್ಷತ್ರದ ಬಗ್ಗೆ ಹೇಳ್ತಾ ಇದ್ದಾಗ ಮಹಾವಿಷ್ಣು ಜೊತೆಗೆ ಇವತ್ತಿಗೂ ಒಡನಾಟ ಇರತಕ್ಕಂಥದ್ದು ಸಾಕಷ್ಟು ಪೂರ್ವಾಷಾಢ ನಕ್ಷತ್ರಕ್ಕೆ. ಅಂದರೆ ಇವರಿಗೆ ನಕ್ಷತ್ರಾದಿ ಗುಣಗಳು ನೀರಿನಲ್ಲೇ ಜೀವನ ಅಂತ. ಪೂರ್ವಾಷಾಢ ನಕ್ಷತ್ರದವ್ರಿಗೆ ನೀರಿನಲ್ಲಿ ಜೀವನ. ಒಂದು ಸುಮಾರು 30 ಇಯರ್ಸ್ವರೆಗೂ ಡೆವಲಪ್ಮೆಂಟ್ ಭಾಳ ಕಮ್ಮಿ. ಇವ್ರಿಗೆಲ್ಲ ಏನು ಅಂದರೆ ಜೀವನದಲ್ಲಿ ಸಡನ್ನಾಗಿ ಡೆವಲಪ್ ಆಗಲ್ಲ. ನಿಧಾನಕ್ಕೆ ಪ್ರಧಾನವಾಗಿ ಆಗೋಷ್ಟರಲ್ಲಿ ಇಟ್ ಟೇಕ್ಸ್ 30 to 35 ಇಯರ್ಸ್, ಅಂದರೆ 30-35 ವರ್ಷ ಆಗೋವರೆಗೂ ಅವನ ಡೆವಲಪ್ಮೆಂಟ್ಸ್ ಇರೋದೇ ಇಲ್ಲ, ಕಮ್ಮಿ. ಅಥವಾ ಆದಾಗ ಮಧ್ಯ ಕಟ್ಟಾಗಿ ತಿರುಗಿ ಸ್ಟಾರ್ಟ್ ಆಗಿ ಹೊಸದಾಗಿರುತ್ತೆ. ಜಂಪಿಂಗ್ ಜಾಕ್ ಅಂದರೆ ಪೂರ್ವಾಷಾಢ ನಕ್ಷತ್ರದಲ್ಲಿ ಯಾವತ್ತಿದ್ರೂ ರಾತ್ರಿ ನೆನೆಸ್ಕೊಂಡಿದ್ದು ಬೆಳಗ್ಗೆ ಇಲ್ಲ, ಬೆಳಗ್ಗೆ ನೆನೆಸ್ಕೊಂಡಿದ್ದು ರಾತ್ರಿ ಇಲ್ಲ, ಮತ್ತೆ ಮಧ್ಯಾಹ್ನ ಬೇರೆ ನೆನೆಸ್ಕೊಳ್ಳೋದು. ಅಂದರೆ ಕಪಿಗಳು ಹೇಗೆ ಹಾರ್ತಾ ಇರುತ್ತೋ ಈ ಬಿಸ್ನೆಸ್ಸಿಂದ ಆ ಬಿಸ್ನೆಸ್ಸು, ಅಲ್ಲಿಂದ ಇನ್ನೊಂದು, ಈ ವ್ಯವಹಾರದಿಂದ ಆ ವ್ಯವಹಾರ, ಅಲ್ಲಿಂದ ಇನ್ನೊಂದು, ಹೀಗೆ ಧುಮುಕ್ತಾ ಇರೋದೇ ಕೆಲಸ ಕೋತಿಗಳದು. ಮರೆ ಟೊಂಗದಿಂದ ಮನ್ನೊಂದು ಮರಕ್ಕೆ. ಹೀಗೆ ಇಂಥ ಒಂದು ಜೀವನವನ್ನು ಸರಿ ತಿಳಿದುಪಡಿಸ್ಕೋಬೇಕಾದ್ರೆ ಪೂರ್ವಾಷಾಢ ನಕ್ಷತ್ರಕ್ಕೆ ಏನು ಮಾಡೋದು? ಸಾಧಾರಣವಾಗಿ ಇವರು ಸ್ವಲ್ಪ ಕೋತಿಗಳ ಥರನೇ. ಆ ಕೋತಿ ಬುದ್ಧಿಯನ್ನು ಹೇಗೆ ಸರಿಪಡಿಸ್ಕೋಬೇಕು? ಸಾಕ್ಷಾತ್ ಶ್ರೀಮನ್ನಾರಾಯಣ ಹೇಳ್ಕೊಡ್ತಾನೆ. ಕನ್ನಿ ಶ್ರೀಮನ್ನಾರಾಯಣನ ಕರೆದೇ ಬಿಡೋಣ. ಇಂಥ ಒಂದು ಜೀವನ ಪೂರ್ವಾಷಾಢ ನಕ್ಷತ್ರ 1ನೇ ಪಾದದವರು ಸಾಧಾರಣ ಹುಟ್ಟಿದಾಗ ಬಹಳ ಸೈಲೆಂಟ್ ಆಗಿರ್ತಾರೆ. ಹೋಗ್ತಾ ದುರಹಂಕಾರದಿಂದ ಮೆರೀತಾರೆ. ಇದು ಯಾತಕ್ಕೆ ಏನು ಅನ್ನೋದು ಗೊತ್ತೇ ಇಲ್ಲ. ಯಾಕೆಂದರೆ ಕಾರಣಭೂತಿಯಾಗಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಧಿಮಾಕು. ಆ ಗುರು ನಕ್ಷತ್ರ ಧನುರ್ ರಾಶಿಯಲ್ವೇ, ಬಾಣವನ್ನು ಹಿಡ್ಕೊಂಡ್ರೆ ಸಾಕು, ಆ ಧಿಮಾಕ್ ಇದ್ದೇ ಇರುತ್ತೆ. ಪೂರ್ವಾಷಾಢ ನಕ್ಷತ್ರ ಅನ್ನೋದು ಆ ಕಾಲದಲ್ಲಿ ವಿಶ್ವಾಮಿತ್ರನಿಗೆ ಒಂದು ಗೋತ್ರವನ್ನು ವಿಶ್ವಾಮಿತ್ರ ಋಷಿ ಅಂತ ಹೇಳ್ತಾರೆ. ಆದರೆ ಭಾರದ್ವಾಜ ಋಷಿಗಳಿಗೂ ವಿಶ್ವಾಮಿತ್ರ ಋಷಿಗಳಿಗೂ ಪೂರ್ವಾಷಾಢ ನಕ್ಷತ್ರ. ವಿಶ್ವಾಮಿತ್ರ ಏನಾಗಿರ್ತಾರೆ? ಮೊದಲು ಕಳ್ಳನಾಗಿರ್ತಕ್ಕಂಥ, ರಾಜನಾಗಿರ್ತಕ್ಕಂಥ, ವಿಶೇಷವಾಗಿ ವಿಶ್ವಾಮಿತ್ರ ಋಷಿ. ಭಾರದ್ವಾಜ ಋಷಿಗಳೇನಾದರೂ ಕ್ಷತ್ರಿಯ ಧರ್ಮಕ್ಕಿಂತ ಕುಲದೇವರೇ ಸ್ವತಃ ಪೂಜೆಯನ್ನು ಮಾಡಿ ಗುರುತತ್ವವನ್ನು ಹೊಂದಿರತಕ್ಕಂಥ ಭಾರದ್ವಾಜ ಋಷಿಗಳು. ಹೀಗೆ ಅವರವರ ಅಂಶದಲ್ಲಿ ಪೂರ್ವಾಷಾಢ ನಕ್ಷತ್ರಕ್ಕೆ ವಿಶ್ವಾಮಿತ್ರ ಋಷಿ, ಭಾರದ್ವಾಜ ಋಷಿಗಳು ಬಹಳ ಆಪ್ತರಾಗಿರ್ತಕ್ಕಂಥದ್ದು. ಅಂದರೆ ಜೀವನದಲ್ಲಿ ಇವರಿಗೆ ಏಟುಗಳು ಕಟ್ಟಾಗಿ ಸ್ಟಿಚ್ ಆಗೋದು, ಅಥವಾ ಎಲ್ಲಾದರೂ ಬಿದ್ದೋಗೋದು, ಅಥವಾ ಏನಾದರೂ ಮುರಿದೋಗೋದು ಚಿಕ್ಕ ಬಾಲ್ಯದಲ್ಲೇ ಬೇಗ ನಡೆದು ಹೋಗುತ್ತೆ. ಅದು ನಡೆದಾಗ ಜೀವನ ಪರ್ಯಂತ ಒಂದು ವಿಶೇಷವಾದ ಮಾದರಿ ಹಾಗೆ ಉಳಿದೋಗುತ್ತೆ. ಅಂದರೆ ಇವ್ರಿಗೆ ಅಕಸ್ಮಾತ್ ಕಾಲಲ್ಲಿ ಗಾಯನೋ, ಬೆರಳಲ್ಲಿ ಗಾಯನೋ, ಕೈಯಲ್ಲಿ ಗಾಯನೋ, ತಲೆಯಲ್ಲಿ ಏಟೋ, ಏನು ಕಿವಿಯಲ್ಲಿರುತ್ತೋ ಅದೆಲ್ಲ ಹಾಗೆ ಏಟು ಬಿದ್ದಿರುತ್ತೆ. ಯಾರೋ ಒಂದು ಹೊಡೆದಿರ್ತಾರೋ ಆ ಮಾರ್ಕು ಹಾಗೆ ಉಳಿದೋಗುತ್ತೆ. ಕೇತು ಅಂಶ ಭಾಳ ಹೆಚ್ಚಾಗಿರುತ್ತೆ ಈ ಪೂರ್ವಾಷಾಢ ನಕ್ಷತ್ರ. ವಾಗ್ಮಿಗಳಾಗಿರ್ತಾರೆ. ಮಾತು ಬಹಳ ಬೇಗ ಕೆಟ್ಟ ಬುದ್ಧಿಗಳನ್ನ ಕಲಿತು ಬಿಡ್ತಾರೆ, ಬಹಳ ಬೇಗ ಕೆಟ್ಟ ಅಭ್ಯಾಸಗಳನ್ನ ಕಲಿತು ಬಿಡ್ತಾರೆ, ಬಹಳ ಬೇಗ ದುರಾಂಕಾರಗಳನ್ನ ಪಟ್ಟುಬಿಡ್ತಾರೆ. ನೀವು ಕೆಲವ್ರು ಮಕ್ಕಳು ನೋಡಿ, ತುಂಬ ಸೈಲೆಂಟು ನನ್ನ ಮಗು, ಅದೇನು ಸೈಲೆಂಟು ಅಂತೀರಾ? ವಯಸ್ಸಾದ್ಮೇಲೆ ಗಲಾಟೆ. ಕೆಲವ್ರು ನೋಡಿ ಚಿಕ್ಕ ವಯಸ್ಸಲ್ಲಿ ಏನು ಗಲಾಟೆ ಮಾಡ್ತಾನೆ ಗೊತ್ತಾ? ಮಗು ಭಾಳ ಹಠ ಮಾಡ್ತಾನೆ, ಅವನು ಹಠ ಮಾಡಿದ್ರೆ ನಾನು ಮಾಡೋಕ್ಕಾಗತ್ತಾ? ಹಾಗೆ ಚಿಕ್ಕ ವಯಸ್ಸಲ್ಲಿ ಕೆಲವು ಮಕ್ಕಳು ಹಠ ಮಾಡಿದ್ರೆ ವಯಸ್ಸಾದ್ಮೇಲೆ ಏನು ಮಾಡ್ತಾರೆ? ಸೈಲೆಂಟು. ಅದೇನು ಚಿಕ್ಕ ವಯಸ್ಸಲ್ಲಿ ಒಳ್ಳೆ ಹಾರಾಡ್ತಿದ್ದ ಗೊತ್ತಾ, ಈಗ ಏನು ಸೈಲೆಂಟ್ ಗೊತ್ತಾ ಅನ್ನೋ ರೀತಿ. ಅಂದರೆ ಏನೇ ಮಾಡಿದ್ರು ಕಪಿಚೇಷ್ಟೆ ಬಿಟ್ಟು ಹೋಗಲ್ಲ. ಪೂರ್ವಾಷಾಢ 1ನೇ ಪಾದದವ್ರಿಗೆ ಯಾವತ್ತಿದು ತಿಳ್ಕೊಳ್ಳಿ, ತಂದೆ ತಾಯಿ ಆಶ್ರಯ ಭಾಳ ಚೆನ್ನಾಗಿರುತ್ತೆ. ಆದರೆ ಇವ್ರಿಗೆ ವಿಶೇಷ ಅಂದರೆ ದುರಾದೇಶ. ಅಂದರೆ ಯಾವ ಕಾಲಕ್ಕೂ ಪೂರ್ವಾಷಾಢ ನಕ್ಷತ್ರಕ್ಕೆ ಡಾಮಿನೇಷನ್. ಅಣ್ಣನಿಂದ ಡಾಮಿನೇಷನ್, ಅಥವಾ ಸಹೋದರಿಯಿಂದ ಡಾಮಿನೇಷನ್, ಇಲ್ಲ ಯಾವ ಕಾಲಕ್ಕೂ ತಂದೆ ತಾಯಿಯಿಂದ ಡಾಮಿನೇಷನ್, ಹೀಗೆ ನಡೀತಾ ಹೋಗುತ್ತೆ ಜೀವನ. ಪೂರ್ವಾಷಾಢ ನಕ್ಷತ್ರಕ್ಕೆ ಯಾವತ್ತಿದ್ರೂ ತಲೆಯ ಭಾಗ
ಯಾವತ್ತು ಜೀವನದ ಭಾಗ ಕಮ್ಮಿ. ತಲೆ ಭಾಗ ಕಮ್ಮಿ ಅಂದರೆ ಏನು ಅಂದರೆ ಇವ್ರಿಗೆ ಆಯುಸ್ಸು ಕಮ್ಮಿ ಇರುತ್ತೆ, ಬಹಳ ಬೇಗ ಹೋಗ್ತಕ್ಕಂಥ ಅವಕಾಶ. ಇವ್ರಿಗೆ ಯಾವತ್ತಿದ್ರೂ ಜೀವನದಲ್ಲಿ ಕಷ್ಟ ಕಷ್ಟ ಕಷ್ಟ. ಎಲ್ಲಿವರೆಗೂ? ಒಂದು 30 ವರ್ಷ 35 ವರ್ಷದವರೆಗೂ ಬಹಳ ಕಷ್ಟಪಡ್ತಾರೆ. ಪೂರ್ವಾಷಾಢ ನಕ್ಷತ್ರದವರಿಗೆ ಕಷ್ಟಪಟ್ಟು ಬರ್ತಾರೆ. ಜೀವನ ಏನು ಅನ್ನೋದು ಎಲ್ಲದರಲ್ಲೂ ತೋರಿಸ್ಬಿಡುತ್ತೆ. ಆದರೆ ಕೊನೆಗೆ ಒಂದೊಳ್ಳೆ ಸ್ಥಾನ ಮಾನ ಗೌರವ ಸಿಗೋಕ್ಕೆ ಪೇಷನ್ಸ್. ಕೆಲವರೆಲ್ಲ ಆ ಪೇಷನ್ಸ್ ಬಿಟ್ಟು ಓಡೋಗ್ತಾರೆ, ಕೆಲವರೆಲ್ಲ ತಾಳ್ಮೆಯಿಂದ ಕಾಯ್ತಾ ಇರ್ತಾರೆ. ಕೆಲವರು ಏನು ಅಂದರೆ ಭಾಳ ವೀಕ್ ಮೈಂಡೆಡ್. ಈ ಪೂರ್ವಾಷಾಢ ನಕ್ಷತ್ರದವರು ವೀಕ್ ಮೈಂಡ್ ಅಂದರೆ ಕೋತಿಗಳು ನೋಡಿ, ಇನ್ನೊಂದು ಕೋತಿ ಸತ್ತೋದ್ರೆ ಬಹಳ ಬೇಗ ದುಃಖ ಮಾಡ್ಕೊಂಡ್ಬಿಡುತ್ತೆ, ಅಯ್ಯೋ ಅಂತ ಅಳ್ತಾ ಕೂತಿರುತ್ತೆ. ಆನೆಗಳು ಅಷ್ಟೇ. ಸಾಧಾರಣವಾಗಿ ಪೂರ್ವಾಷಾಢ ನಕ್ಷತ್ರಕ್ಕೆ ನಾವು ನೋಡ್ತೀವಿ, ಒಂದು ಆನೆ ಎಲ್ಲ ಸತ್ತೋಗಿದ್ರೆ ಆ ಆನೆ ಸತ್ತೋಗಿದ್ದ ಆನೆಯಿಂದನೇ ಎಷ್ಟೋ ಆನೆಗಳು ಓಡುತ್ತೆ. ಅಂದರೆ ಆ ದುಃಖಕರ. ಇವರು ಎಷ್ಟು ಅಂದರೆ ಎಕ್ಸ್ಟ್ರೀಮ್ ಸೌಮ್ಯ, ಎಕ್ಸ್ಟ್ರೀಮ್ ಕೋಪ. ಆದರೆ ಮನಸ್ಸಲ್ಲಿ ಯಾವತ್ತಿದ್ರೂ ಕಲ್ಮಶವೇ ಇಲ್ಲದೆ ಇರತಕ್ಕಂಥವ್ರು ಪೂರ್ವಾಷಾಢ ನಕ್ಷತ್ರ. ಅದು ಜೀವನ. ಇಂಥ ಒಂದು ಜೀವನಕ್ಕೆ ಸರಿದಿದ್ದುಪಡಿಸೋದು ಹೇಗೆ ಅಂತ ತಿಳ್ಕೋಬೇಕಾದ್ರೆ ಈ ಒಂದು ಶ್ಲೋಕಕ್ಕೆ ಹೋಗ್ಬಿಡೋಣ ಬನ್ನಿ. ವಿಶ್ವಮೂರ್ತಿರ್ಮಹಾಮೂರ್ತಿರ್ಧೀಪ್ತಮೂರ್ತಿರಮೂರ್ತಿಮಾನ್ ಅನೇಕಮೂರ್ತಿರವ್ಯಕ್ತಃ ಶತಮೂರ್ತಿಃ ಶತಾನನಃ. ವಿಶ್ವಮೂರ್ತಿರ್ಮಹಾಮೂರ್ತಿರ್ಧೀಪ್ತಮೂರ್ತಿರಮೂರ್ತಿಮಾನ್ ಅನೇಕಮೂರ್ತಿರವ್ಯಕ್ತಃ ಶತಮೂರ್ತಿಃ ಶತಾನನಃ. ಪೂರ್ವಾಷಾಢ ನಕ್ಷತ್ರಕ್ಕೆ ಎಲ್ಲ ಬುದ್ಧಿಗಳು ಬೇಗ ಕಲ್ತು ಬಿಡ್ತಾರೆ. ಸುಖ ಬುದ್ಧಿ, ದುರ್ಬುದ್ಧಿ, ಯಾವ ಬುದ್ಧಿ ಆದರೂ ಬೇಗ ಕಲ್ತು ಬಿಡ್ತಾರೆ. ಭಾಳ ಬುದ್ಧಿಶಾಲಿಗಳು ಅಂದರೆ ಆಕ್ಟಿವೇಶನ್ ಎನರ್ಜಿ. ಸಾಧಾರಣವಾಗಿ ನೀವು ಯಾರಾದರೂ ಏನಾದರೂ ಹೇಳ್ತಾ ಇರತಕ್ಕಂಥ ಮಂತ್ರವನ್ನು ಇನ್ನೊಬ್ಬನ ನೋಡಿದ ತಕ್ಷಣ ಕಲ್ತ್ಕೊಂಡ್ಬಿಡ್ತಾನೆ. ಅವರಿಗೆ ಆ ತಲೆ ಅನ್ನೋದು ಬಹಳ ಬೇಗ ಫಾಸ್ಟ್. ಅದಕ್ಕೆ ಜೀವನದಲ್ಲಿ ಏನು ಅಂದರೆ ಬಹಳ ಬೇಗ ಡೌನ್ ಆಗಿಬಿಡ್ತಾರೆ. ಇವರಿಗೇನು ಅಂದರೆ ಪೂರ್ವಾಷಾಢ ನಕ್ಷತ್ರದವರಿಗೆ ಕೊನೆ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಕಷ್ಟ. ಕೊನೆ ಕಾಲಕ್ಕೆ ಕಷ್ಟ ಅಂದರೆ ಇವರಿಗೆ ಜೀವನ ಯಾವತ್ತಿದ್ರೂ ಮೂರಾಗಿರುತ್ತೆ: ಬಿಲ್ಲು, ಬಾಣ, ಹಗ್ಗ. ಅಂದರೆ ಬಿಲ್ಲು ಅಂದರೆ ಯಾವತ್ತು ಏಮ್ ಮಾಡಿರೋದೆಲ್ಲ ಸಾಧಿಸ್ತಾರೆ. ಬಾಣ ಅಂತಕ್ಕಂಥದ್ದು ಸರಿಯಾದ ಗುರಿಯನ್ನು ಮುಟ್ತಾರೆ. ಹಗ್ಗ ಅನ್ನೋ ಜೀವನ ಯಾವತ್ತೂ ಏರಿಳಿತ. ಈ ಏರಿಳಿತ ಜೀವನ ಅನ್ನೋದು ಹಗ್ಗ ಅವ್ರನ್ನ ಕಾಪಾಡಬೇಕಾ ಬೇಡವಾ ಅನ್ನೋದು ಪೂರ್ವಾಷಾಢ ನಕ್ಷತ್ರದ ದುರ್ಗುಣಗಳು. ಇದೆಲ್ಲ ಕಾಪಾಡೋಕ್ಕೆ ಭಗವಂತ ಹೀಗಲ್ಲ ಹೀಗೆ ಒಂದು ಮಂತ್ರವನ್ನು ಕೊಡ್ತಾ ಇರ್ತಾನೆ. ಪೂರ್ವಾಷಾಢ ನಕ್ಷತ್ರ ಒಳ್ಳೆ ಇಂಜಿನಿಯರ್ ಆಗ್ತಾರೆ, ಒಳ್ಳೆ ಡಾಕ್ಟರ್ ಆಗ್ತಾರೆ, ಒಳ್ಳೆ ವಿದ್ಯಾವಂತರಾಗ್ತಾರೆ. ಜಗತ್ತಲ್ಲಿ ಇವರಷ್ಟು ವಿದ್ಯೆ ಇನ್ಯಾರಿಗೂ ಸಿಗದೇ ಇರೋಷ್ಟು ಮಟ್ಟಿಗೆ ಓದ್ತಾರೆ. ಆದರೂ ಇವರಲ್ಲಿ ಅಹಂಭಾವ ಅನ್ನೋದು ಮಧ್ಯೆ ಬಂದ್ಬಿಡುತ್ತೆ. ಆ ಅಹಂಭಾವ ತಪ್ಪೇ ಸುಟ್ಟಾಕ್ಬಿಡುತ್ತೆ. ಅದನ್ನು ಕಾಪಾಡ್ಕೋಬೇಕಾದ್ದು ನಿಮ್ಮ ಧರ್ಮ. ಕಾಪಾಡ್ಕೊತಾ ಇರಿ. ಇನ್ನಷ್ಟು ವಿಚಾರ 2ನೇ ಪಾದದಲ್ಲಿ ಹೇಳೋಣ ನಾಳೆ ನಾಡಿದ್ದು.